ತಪಸ್ಸು ಕಾಲದ 3ನೆಯ ವಾರ, ಶನಿವಾರ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಕೆಲವರು ತಾವೇ ಸತ್ಪುರುಷರು ಎಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುತ್ತಿದ್ದರು. ಅಂಥವರನ್ನು ಉದ್ದೇಶಿಸಿ ಯೇಸು ಸ್ವಾಮಿ ಈ ಸಾಮತಿಯನ್ನು ಹೇಳಿದರು. ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು. ಇವರಲ್ಲಿ ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕ ವಸೂಲಿಯವನು. ಫರಿಸಾಯನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ: ಓ ದೇವರೇ, ನಾನು ಇತರರ ಹಾಗೆ ಅಲ್ಲ. ಅವರು ಕೊಳ್ಳೆಗಾರರು, ಅನ್ಯಾಯಗಾರರು, ವ್ಯಭಿಚಾರಿಗಳು. ನಾನು ಈ ಸುಂಕದವನಂತೆಯೂ ಅಲ್ಲ. ಇದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನಾನಾದರೋ ವಾರಕ್ಕೆ 2 ದಿನ ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇನೆ. ನನ್ನ ಆದಾಯದಲ್ಲಿ 10ನೆಯ 1 ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ. ಸುಂಕ ವಸೂಲಿಯವನಾದರೋ ದೂರದಲ್ಲೇ ನಿಂತು ತಲೆಯನ್ನು ಮೇಲಕ್ಕೆ ಎತ್ತದೆ: ಓ ದೇವರೇ, ನಾನು ಪಾಪಿ, ನನಗೆ ದಯೆ ತೋರಿ ಎನ್ನುತ್ತಾ ಎದೆ ಬಡಿದುಕೊಂಡ. ದೇವರ ದೃಷ್ಟಿಯಲ್ಲಿ ಪಾಪಮುಕ್ತನಾಗಿ ಮನೆಗೆ ತೆರಳಿದವನು ಈ ಸುಂಕ ವಸೂಲಿಯವನು. ಆ ಫರಿಸಾಯನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಏಕೆಂದರೆ ನನ್ನನ್ನು ತಾನೇ ಮೇಲಕ್ಕೆರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನೇ ಕೆಳಗಿಳಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಎಂದರು ಯೇಸು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ನಮ್ಮ ಪ್ರಾರ್ಥನೆ ಹೇಗಿರಬೇಕು? ಪ್ರಾರ್ಥನೆಯ ಭಂಗಿ ಯಾವುದು ಎಂದು ಇಂದಿನ ಶುಭ ಸಂದೇಶದಲ್ಲಿ ಯೇಸು ತಿಳಿಸುತ್ತಾರೆ. ಇಬ್ಬರು ವ್ಯಕ್ತಿಗಳ ಪ್ರಾರ್ಥನೆಯ ಉದಾಹರಣೆ ಇಲ್ಲಿದೆ. ಒಬ್ಬ ಫರಿಸಾಯ ಸಮಾಜದ ದೃಷ್ಟಿಯಲ್ಲಿ ದೊಡ್ಡ ವ್ಯಕ್ತಿ, ಸಜ್ಜನ, ಕಾನೂನು ಪಾಲಕ. ಇನ್ನೊಬ್ಬ ಸುಂಕ ವಸೂಲಿಯವ, ಸಮಾಜದ ದೃಷ್ಟಿಯಲ್ಲಿ ಪಾಪಿ, ಶೋಷಕ. ಇಲ್ಲಿ ಕಾಣಸಿಗುವುದು ಫರಿಸಾಯ ಒಬ್ಬ ಸ್ವಾರ್ಥಿಯಾಗಿದ್ದ. ಅಹಂಕಾರ, ಗರ್ವ ಆತನಲ್ಲಿ ಮನೆ ಮಾಡಿತ್ತು. ತನ್ನ ಆತ್ಮ ಪ್ರಶಂಸೆಗಾಗಿ ಪರನಿಂದನೆಯಲ್ಲಿ ನಿರತನಾದ ಅವನು ಇನ್ನೊಬ್ಬನನ್ನು ತುಚ್ಛಕ್ಕೇರಿಸುವುದು ಪಾಪ ಎಂಬುದಾಗಿ ಮರೆತ. ಸುಂಕ ವಸೂಲಿಯವ ದೇವರ ಮುಂದೆ ತನ್ನ ಪಾಪ ನೆನೆದು ಕ್ಷಮೆಯಾಚಿಸಿದ. ದೇವರ ಸನಿಹದಲ್ಲಿ ಪ್ರತಿಯೊಬ್ಬನಿಗೂ ಇಂಥ ಪಾಪ ಪ್ರಜ್ಞೆ ಮೂಡಬೇಕು ಎಂದು ಕಲಿಸಿದ. ದೇವರ ಮೆಚ್ಚುಗೆಗೆ ಪಾತ್ರನಾದ. ಪ್ರಾರ್ಥನೆಯ ಫಲವಾಗಿ ಪ್ರಾರ್ಥನೆಯನ್ನು ತಪ್ಪಾಗಿ ಗ್ರಹಿಸಿದ್ದ ಫರಿಸಾಯನನ್ನು ಯೇಸು ಖಂಡಿಸುತ್ತಾರೆ. ಯೇಸು ನಾವು ಮಾಡಿದ ತಪ್ಪುಗಳನ್ನೂ ಸಹ ಖಂಡಿಸುತ್ತಾರೆ. ನಾವು ನಿಸ್ವಾರ್ಥ ಮನಸ್ಸಿನಿಂದ ಪ್ರಾರ್ಥನೆ ಮಾಡಬೇಕು. ನಾವು ಕೇಳುವುದರಲ್ಲಿ ಯಾವುದೇ ರೀತಿಯ ನಿಸ್ವಾರ್ಥ ಅಹಂಕಾರ, ಗರ್ವ ಇಲ್ಲದಿದ್ದಾಗ ಖಂಡಿತವಾಗಿಯೂ ಪ್ರಭು ಕ್ರಿಸ್ತರು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಅದಕ್ಕೆ ಪ್ರತಿಫಲವನ್ನು ನೀಡುತ್ತಾರೆ. ನಮ್ಮ ಪ್ರಾರ್ಥನೆಯಲ್ಲಿ ಯಾವಾಗ ನಿಸ್ವಾರ್ಥವಿಲ್ಲದೆ ಸ್ವಾರ್ಥ, ಅಸೂಹೆ, ಅಹಂಕಾರ ತುಂಬಿರುತ್ತದೋ ಅಂತಹ ಪ್ರಾರ್ಥನೆಗಳಿಗೆ ಎಂದಿಗೂ ಸಹ ಪ್ರತಿಫಲ ದೊರಕುವುದಿಲ್ಲ. ಹಾಗೂ ನಾವು ಮಾಡಿದ ಪ್ರಾರ್ಥನೆ ನಿಸ್ವಾರ್ಥವಾಗಿದ್ದಲ್ಲಿ ಆ ಪ್ರಾರ್ಥನೆಗೆ ಪ್ರತಿಫಲ ತಕ್ಷಣ ಮಾತ್ರದಲ್ಲಿ ಸಿಗದಿರಲು ಸಾಧ್ಯವಿಲ್ಲ. ಬದಲಿಗೆ ಕಾಲಕ್ರಮೇಣ ದೇವರ ಚಿತ್ತದಂತೆ ನಮಗೆ ಏನು ಬೇಕು ಎಂಬುದನ್ನು ದೇವರೇ ತಿಳಿದು ನಮಗೆ ನೀಡುವಂಥವರಾಗಿದ್ದಾರೆ. ಆದ ಕಾರಣ ನಮ್ಮ ಪ್ರಾರ್ಥನೆಯಲ್ಲಿ ನಿಸ್ವಾರ್ಥವಿರಲಿ, ನಮ್ಮ ಪ್ರಾರ್ಥನೆಯಲ್ಲಿ ಅಹಂಕಾರ ಇಲ್ಲದಿರಲಿ, ನಮ್ಮ ಪ್ರಾರ್ಥನೆಯಲ್ಲಿ ಅಗೌರವವಿರದಿರಲಿ, ನಮ್ಮ ಪ್ರಾರ್ಥನೆಯಲ್ಲಿ ಬೇರೆಯವರ ನಿಂದನೆ ಇರದಿರಲಿ. ನಮ್ಮ ಪ್ರಾರ್ಥನೆ ನಿಸ್ವಾರ್ಥ ಪ್ರಾರ್ಥನೆಯಾಗಿ ಪ್ರಭು ಕ್ರಿಸ್ತನನ್ನು ಸೇರುವ ಪ್ರಾರ್ಥನೆಯಾಗಿರಲಿ. ಆಮೇನ್.